ಇವತ್ತು ಮಳೆ ಹೂವಿನ ಗಿಡ ತೋರಿಸ್ತೀನಿ ನೋಡ್ರಿ. ಇಲ್ಲೇ ಇದೆ, ಕಾಣಿಸ್ತಾ? ಮಳೆ ಹೂವನ್ನು ಇದಾವೆ ನೋಡ್ರಿ, ಹಳ್ಕೊಂಡಿದ್ದಾವೆ. ಹೆಂಗಿದೆ ನೋಡ್ರಿ. ಮಳೆ ಹೂವು, ಮಲ್ಲಿಗೆ ಹೂವು, ಕಾಕಡ ಹೂವು ಇವೆಲ್ಲ ಒಂದೇ ಥರ ಕಾಣ್ತವೆ. ಆದರೆ ಈಗೀಗ ಗೊತ್ತಾಗ್ತೈತಿ ಯಾವ್ಯಾವ ಅಂತ. ಅಯ್ಯೋ, ಇದು ಡ್ರಿಪ್ ನೋಡ್ರಿ ಏನಾಗೈತೆ ಅಂತ ಕಾಣಿಸ್ತೈತೆ ನಿಮಗೆ? ಇಲ್ಲಿ ವಾಷರು ಹೊರಟೋಗ್ಬಿಟ್ಟೈತೆ, ಅದಕ್ಕೆ ಇಲ್ಲೆಲ್ಲ ನೀರು ನೆಂದ್ಬಿಟ್ಟೈತೆ. ಅಂದರೆ ನೀರು ಲೀಕ್ ಆಗ್ತವೆ. ಇದೊಂದು ಪ್ರಾಬ್ಲಮ್ಮು. ಆ ಮಣ್ಣಲ್ಲಿ ವಾಷರ್ ಹಾಕಿರ್ತೀವಲ್ಲ, ಅದೆಲ್ಲ ಮಣ್ಣು ಆ ವಾಷರ್ನೆಲ್ಲ ತಿನ್ಕೊಂಡ್ಬಿಡುತ್ತೆ. ಅದು ಹೆಂಗೋ ಗೊತ್ತಿಲ್ಲ, ಎಲ್ಲ ಹೊರಟೋಗ್ಬಿಡುತ್ತೆ. ಅದಿರಲಿ. ಈಗ ಮಳ್ಳೆ ಹೂವು ತೋರಿಸ್ತೀನಿ ನೋಡ್ರಿ. ಮಳ್ಳೆ ಹೂವು ತೋರಿಸಿ. ಮಳ್ಳೆ ಗಿಡ ಹೆಂಗಿದಾವೆ ನೋಡ್ರಿ. ಇದೇ ಹೂವನ್ನ ಬಿಡಿಸ್ಕೊಂಡೋಗಿ ಮಾರಿದ್ರೆ ದುಡ್ಡು ಕೊಡ್ತಾರೆ. ಆದರೆ ಅಷ್ಟೊಂದು ಬಿಟ್ಟಿಲ್ಲ ಅದು ಮಾರ್ಕೊಳ್ಳೋ ಅಷ್ಟು. ಇದು ಮಳ್ಳೆ ಗಿಡ ಬೆಳ್ಳಿ ಬೆಳ್ಳಿ ಥರ ಹತ್ಕೊಂಡ್ಬಿಡುತ್ತೆ. ಈಗ ಹಿಂಗೆ ಯಾವುದಾದ್ರೂ ಗಿಡ ತಗಲಿದ್ರೆ ಅದಕ್ಕೆ ಹಂಗೆ ಹತ್ಕೊಂಡು ಹೋಗ್ಬಿಡುತ್ತೆ. ನೋಡ್ರಿ ಹೇಗಿದೆ ಅಂತ. ಅಲ್ವಾ? ಇಲ್ಲೊಂದಷ್ಟು ಅಂದರೆ ಇಲ್ಲೊಂದು ಗಿಡ ಇಟ್ಟಿದ್ದು ಅದು ಗುಮ್ಮಿ ಥರ ಬೆಳ್ಕೊಂಡ್ಬಿಟ್ಟೈತೆ. ಆಮೇಲೆ ಇಲ್ಲೊಂದು ಗಿಡ ಅದು ಗುಮ್ಮಿ ಥರ ಬೆಳ್ಕೊಂಡೈತೆ. ಆಮೇಲೆ ಇದೊಂದು ಗಿಡ, ಇದರೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಹೂವನ್ನೇ ತೋರಿಸಿ ನೋಡಿ, ಹೇಗಿದೆ ಅಲ್ವಾ? ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡ್ರಿ, ಅಲ್ವಾ? ಇದು ರೇಟ್ ಇರುತ್ತೆ ಇದಕ್ಕೆ, ಹೂವಕ್ಕೆ ಒಂದು 200 ರೂಪಾಯಿಂದ ಮಿನಿಮಮ್ 200 ರೂಪಾಯಿಂದ 1000 ರೂಪಾಯಿ, 1500 ರೂಪಾಯಿ ಅಲ್ಲಿವರೆಗೂ ರೇಟ್ ಇರುತ್ತೆ ಈ ಹೂವಕ್ಕೆ. ಸೇಮ್ ಹೆಂಗಂತ ಅಂದರೆ, ಈಗ ಕನಕಾಂಬ್ರಕ್ಕೆ ರೇಟ್ ಹೇಗಿರುತ್ತೋ ಅದೇ ಥರ. ಕನಕಾಂಬ್ರದ ಬಗ್ಗೆನೂ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಅಷ್ಟೇ ತಿಳ್ಕೊಡ್ರಿ. ಅದು ಅಷ್ಟೇ, ಮಿನಿಮಮ್ 200 ರೂಪಾಯಿಂದ 1500 ರೂಪಾಯಿ. ಒಂದೊಂದು ಸರಿ ಈ ಯಾವ ಹಬ್ಬಕ್ಕೆ ಅಂತ ಅಂದರೆ ಲಕ್ಷ್ಮೀ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 3000 ರೂಪಾಯಿವರೆಗೂ ಆಗುತ್ತೆ ಮ್ಯಾಕ್ಸಿಮಮ್. ಅದು ಬಿಟ್ಟರೆ ಇನ್ನು ಇದು ಅದೇ ರೇಟೇ, ಹೆಚ್ಚು ಕಮ್ಮಿ ಆಗ್ಬೋದು ಬಿಟ್ಟರೆ ಇದಕ್ಕೂ ಅದೇ ಬೆಲೆ ಇರೋದು. ಆಮೇಲೆ ಇದು ನೋಡ್ರಿ, ಇದು ಹೆಂಗೆ ಬೆಳ್ಕೊಂಡ್ಬಿಟ್ಟೈತೆ ಅಂತ. ಆ ಹಳ್ಳಿ ಗಿಡದಕ್ಕೆಲ್ಲ ಸುತ್ಕೊಂಡು ಹೋಗ್ಬಿಟ್ಟೈತೆ ಅಲ್ಲಿಗಾನ ನೋಡ್ರಿ. ಪೂರ ಹಳ್ಳಿ ಗಿಡದಾಗೆಲ್ಲ ಐತೆ. ಇಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ನೋಡ್ರಿ ಹೂವು. ಸಗತ ಕಾಣುತ್ತೆ ಅಲ್ವಾ? ಮಗ್ಗು ನೋಡ್ರಿ ಹೆಂಗೆ ಇದ್ದಾವೆ. ಈಗ ಬಿಡಿಸ್ಕೊಂಡೋಗಿ ಮಾರ್ಕೋಬೋದು. ಇನ್ನು ಈ 50 ಗ್ರಾಮಿಗೆ ಅಲ್ಲೊಂದು 10 ರೂಪಾಯಿ ಬರುತ್ತೆ. ಆ 10 ರೂಪಾಯಿಗೆ ಇಷ್ಟೊಂದು ಅಲ್ಲೋಗಿ ಕೊಡೋ ಅಷ್ಟೇ. ಇನ್ನೇನು ಆ ಕಡೆಗೆ ಹೋಗೋ ಅಷ್ಟೊತ್ತಿಗೆ 10 ರೂಪಾಯಿಗೋಸ್ಕರ ಆ ಕಡೆ ಹೋಗ್ಬೇಕಾ ಕೊಡೋದಕ್ಕೆಲ್ಲ ಅಷ್ಟೇ. ಸರಿ, ಇದಿಷ್ಟು ಮಳೆ ಗಿಡ. ನಿಮ್ಗೇನಾದರೂ ಮಳೆ ಗಿಡದ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂತಂದರೆ ಕಮೆಂಟ್ ಮಾಡಿ. ಮಳೆ ಗಿಡಕ್ಕೂ ಮಾರ್ತಾರೆ, ಅಂದರೆ ಮಳೆ ಹೂವನು ಮಾರ್ತಾರೆ. ಅದಕ್ಕೂ ಸೇಮು ಕನಕಾಂಬ್ರದ ಹೂವದ ರೇಟ್ ಇರುತ್ತೆ. ಇದು ನಮ್ಮ ಕಡೆ ಈ ಕಡೆ ಹೆಚ್ಚಾಗಿ ಬೆಳೆಯೋದು. ತುಮಕೂರು ಕಡೆ. ಇದಿಷ್ಟು ಮಳೆ ಗಿಡ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.